ಏನ್ ಪ್ರಭಾ, ಯಾರ ಹತ್ರ ಮಾತಾಡ್ತಾ ಇದ್ದೆ? ಡೇಂಜರ್ಸು, ಎಸ್ಕೇಪ್ ಆಗ್ಬೇಕು ಅಂತೆಲ್ಲ? ಅದು ಕಾತಿ. ನನ್ನ ಹತ್ರ ಹೈಡ್ ಮಾಡಬೇಡ ಪ್ರಭು. ಅದೇನ್ ವಿಷಯ ಅಂತ ಹೇಳು. ಓಹೋ, ಕಾತಿಗೆ ನಾನು ಡಾಕ್ಟರ್ ಹತ್ರ ಮಾತಾಡಿದ್ದು ಅಂತ ಗೊತ್ತಿಲ್ಲ. ಏನಾದರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಬೇಕು. ಅದು ಒಂದು ಕ್ರಿಮಿನಲ್ ಕೇಸ್ನಲ್ಲಿ ನನ್ನ ಕ್ಲೈಂಟ್ಗೆ ಅರೆಸ್ಟ್ ವಾರೆಂಟ್ ಆಗಿದೆ. ಆ್ಯಕ್ಚುಲಿ ಅವ್ರದ್ದೇನು ತಪ್ಪಿಲ್ಲ ಕಾತಿ. ಬೇಲ್ ಸಿಗೋವರೆಗೂ ತಲೆಮರೆಸ್ಕೊಂಡಿರಿ ಅಂತ ಹೇಳ್ತಿದ್ದೆ ಅಷ್ಟೇ. ಅಷ್ಟೇನಾ? ನೀನು ಮಾತಾಡೋದೆಲ್ಲ ಕೇಳಿಸ್ಕೊಂಡು ನಾನು ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಅನ್ಕೊಂಬಿಟ್ಟಿದ್ದೆ. ನೋಡು ಪ್ರಭಾ, ಆ ಥರ ಏನಾದರೂ ಇದ್ರೆ ದಯವಿಟ್ಟು ನನ್ನ ಹತ್ರ ಶೇರ್ ಮಾಡು. ನನ್ನಿಂದ ಏನೂ ಮುಚ್ಚಿಡ್ಬೇಡ. ಯಾಕಂದ್ರೆ ಮೊದಲೇ ಮನೇಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ನೋಡು ಕಾತಿ, ಹಾಗೆಲ್ಲ ಏನೂ ಇಲ್ಲ. ಏನೇ ವಿಷಯ ಇದ್ರೂ ನಾನು ಮೊದಲು ನಿನ್ನ ಹತ್ರನೇ ಶೇರ್ ಮಾಡೋದು ಅಲ್ವಾ? ಥ್ಯಾಂಕ್ ಯು ಪ್ರಭಾ. ಇವಾಗಿರೋ ಪ್ರಾಬ್ಲಮ್ಸ್ ಎಲ್ಲ ನಾವಿಬ್ಬರೇ ಸಾಲ್ವ್ ಮಾಡಬೇಕು. ಅಂಥದ್ರಲ್ಲಿ ಈ ಥರ ಹೊಸ ಇಶ್ಯೂಸ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಡೋಂಟ್ ವರಿ ಕಾತಿ, ಹಾಗೆಲ್ಲ ಏನೂ ಆಗಲ್ಲ. ನಾನು ನಿನ್ನ ಜೊತೆನೇ ಇರ್ತೀನಿ. ಓಕೆ? ನಿನ್ನ ಜೊತೆ ಇದ್ಕೊಂಡೆ ನಿನ್ನ ಇನ್ವೆಸ್ಟಿಗೇಷನ್ನ ಹಳ್ಳ ಹಿಡಿಸ್ತೀನಿ. ಪದ್ಮಮ್ಮ, ಪದ್ಮಮ್ಮ, ಪದ್ಮಮ್ಮ. ಚಲ್ವಣ್ಣ, ಬನ್ನಿ ಕೂತ್ಕೊಳ್ಳಿ. ಪೂರ್ಣಿ, ಪೂರ್ಣಿ, ಏನಮ್ಮ? ಒಂದು ಲೋಟ ಕಾಫಿ ತಗೊಂಡ್ ಬಾ ಅಮ್ಮ. ಇನ್ನೇನು ಪದ್ಮಮ್ಮ, ಯೋಗಕ್ಷೇಮನಾ? ಹಾ ಅಣ್ಣ, ಎಲ್ಲರೂ ಆರಾಮಾಗಿದ್ದೀವಿ. ನಿಮ್ಮ ಮಗಳು ಕಾವೇರಿ ಆಫೀಸ್ಗೆ ಹೋಗಿದ್ದಾಳಾ? ಹೌದಣ್ಣ, ಸಂಜೆ ಬಂದ್ಬಿಡ್ತಾಳೆ. ಬರಲಿ ಬರಲಿ. ಹೌದು, ಮದುವೆ ವಿಷಯವಾಗಿ ನೀವೇನು ನಿರ್ಧಾರ ತಗೊಂಡ್ರಿ? ಕಾವೇರಿ ಏನು ಹೇಳಿದ್ಲು? ನಾನೇ ನಿಮಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅನ್ಕೊಂಡಿದ್ದೆ. ನಿಮ್ಮ ಫೋನು ನಾಟ್ ರೀಚಬಲ್ ಬರ್ತಾ ಇತ್ತು. ಹೌದಮ್ಮ, ಕುಟುಂಬ ಸಮೇತ ನಮ್ಮ ಮನೆ ದೇವರು ಬೆಟ್ಟ ಸೇವೆಗೆ ಅಂತ ಹೋಗಿದ್ವಿ. ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಚಲ್ವಣ್ಣ, ನಮ್ಮ ಮಗಳು ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಾಳೆ. ಹೌದನಮ್ಮ, ನನಗೆ ಗೊತ್ತಿತ್ತು ನಿನ್ನ ಮಗಳು ಕಾವೇರಿ ಖಂಡಿತ ಈ ಮದುವೆಗೆ ಒಪ್ಕೊಂತಾಳೆ ಅಂತ. ಅವಳಿಗೆ ಈ ಥರ ಸಂಬಂಧ ಎಲ್ಲಿ ಸಿಕ್ಬೇಕು ಹೇಳೋ? ತುಂಬ ಸಂತೋಷ ಆಯ್ತಮ್ಮ. ಆಗಿದ್ರೆ ಇನ್ಯಾಕ ಮಾತಾಡ, ಮುಂದಿನ ಕೆಲಸ ಆದಷ್ಟು ಬೇಗ ಶುರು ಮಾಡ್ಕೊಬೋದು ಅಲ್ವೇ? ಮಾಡ್ಬೋದಣ್ಣ. ಹಾಗಾದ್ರೆ ಇವತ್ತೇ ಜೋಯಿಸ್ರನ್ನ ಭೇಟಿ ಮಾಡಿ ಒಂದು ಒಳ್ಳೆ ಮುಹೂರ್ತ ಇರೋ ಒಂದು 2-3 ಡೇಟ್ ತಗೊಳ್ಳೋಣ. ಅದರಲ್ಲಿ ನಿಮಗೆ ಗಂಡಿನ ಮನೆಯವ್ರಿಗೆ ಯಾವ ಡೇಟ್ ಅನುಕೂಲ ಆಗಿದೆಯೋ ಆ ಡೇಟಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ. ಅದಕ್ಕೂ ಮುಂಚೆ ನಿಮ್ಮ ಅನುಕೂಲ ನೋಡಿಕೊಂಡು ಒಂದು ನಿಶ್ಚಿತಾರ್ಥ ಶಾಸ್ತ್ರನೂ ಮಾಡಿ ಮುಗಿಸ್ಬಿಡೋಣ. ಅದು ಈ ವಿಚಾರದಲ್ಲಿ ರಾಮ್ ಸರ್ನು ಒಂದು ಮಾತು ಕೇಳಬೇಕು ಚಲ್ವಣ್ಣ. ಯಾಕಂದ್ರೆ ಕಾವೇರಿನ ಮದ್ವೆಗೆ ಒಪ್ಸಿದ್ದು ಅವರೇ. ಅದಕ್ಕೇನಮ್ಮ, ಅವಶ್ಯವಾಗಿ ಕೇಳಮ್ಮ. ಅಂತ ದೊಡ್ಡವರು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದರೆ ಅದೇ ನಿಮ್ಗೊಂದು ದೊಡ್ಡ ಸಹಾಯ. ರಾಮ್ ಸಾರೇ ನಿಮ್ಮ ಮುಂದೆ ನಿಂತಿದ್ದಾರೆ ಅಂದರೆ ಗಂಡಿನ ಕಡೆಯವ್ರಿಗೆ ನಿಮ್ಮ ಸಂಬಂಧ ಒಂದು ತೂಕ ಹೆಚ್ಚೆ ಅನ್ಸುತ್ತಮ್ಮ. ಅವರಿಲ್ಲ ಅಂತಿದ್ರೆ ನಾವಿವತ್ತು ಹೀಗೆಲ್ಲಿರ್ತಿದ್ವಿ. ಅದಕ್ಕೆ ರಾಮ್ ಸರ್ ಅನುಕೂಲನ ವಿಚಾರಿಸಿ ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡೋಣ. ಸರಿ ಸರಿ, ಅದೇನು ಸಮಸ್ಯೆ ಇಲ್ಲ. ಆದಷ್ಟು ಬೇಗ ಮಾತಾಡಿ. ಸಮಯ ತುಂಬ ಕಡಿಮೆ ಇದೆ. ಹುಡುಗ ಬೇರೆ ಫಾರಿನ್ಗೆ ಹೋಗ್ಬೇಕು, ನಿಮ್ಗೆ ಗೊತ್ತಲ್ವಾ? ಗೊತ್ತು ಚಲ್ವಣ್ಣ. ಆಕಾಶ್ ಅಮೇರಿಕಕ್ಕೆ ಹೋಗಕ್ ಮುಂಚೆ ನಾವು ಮದುವೆ ಮಾಡೋಣ. ಸರಿ, ನಾನು ಈ ವಿಷಯನ ಆಕಾಶ್ ಮನೆಯವ್ರಿಗೆ ತಿಳಿಸ್ತೀನಿ. ಅವ್ರಿಗೂ ಖುಷಿ ಆಗುತ್ತೆ. ಅದು ಅಲ್ಲದೆ ಅವ್ರಿಗೂ ಮುಂದಿನ ಸಿದ್ಧತೆಗಳು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಆಗಲಿ ಅಣ್ಣ. ಸರಿ ಆಯಿತು, ಹಂಗೆ ಆಗಲಿ. ನಾನಿನ್ನು ಹೊಡ್ತೀನಮ್ಮ. ಸರಿ ಚಲ್ವಣ್ಣ, ನಾನಿನ್ನು ಹೋಗಿ ಬರ್ತೀನಮ್ಮ. ಸರಿ ಬರ್ಲಾ? ಪದ್ಮಮ್ಮ, ನಾನಿನ್ನು ಹೊಡ್ತೀನಿ. ಬರ್ಲಾ? ಸರಿ ಚಲ್ವಣ್ಣ.
ಯಾಕೆ ಸರ್ ಏನಾಯ್ತು? ಪಾಪ ಗಳಸೆ ಗಂಟಸ್ಯ ಅಂತ ಅಂಟ್ಕೊಂಡೇ ಇದ್ರಲ್ಲ, ಎದು ಇಲ್ವಲ್ಲ, ಅದಕ್ಕೆ ಅನ್ಸುತ್ತೆ ಇವ್ರಿಗೆ ಅನ್ನ ಗಂಟ್ಲಲ್ಲಿ ಇಳಿತಿಲ್ಲ. ಹೌದಲ್ವಾ, ಯದು ಮತ್ತೆ ಆದಿಸರು ಯಾವಾಗ್ಲೂ ಅಕ್ಕಬುಕ್ರು ತರ ಇದ್ರು. ಅದ್ರಲ್ಲಿ ಒಬ್ರಿಲ್ಲ ಅಂದ್ರೆ ಒಬ್ರಿಗೆ ಊಟ ಮಾಡಕ್ಕೂ ಬೇಜಾರು. ಏನೇ ಆಗ್ಲಿ ಯದುನ ಕೆಲಸದಿಂದ ತೆಗಿಬಾರ್ದಿತ್ತು. ಎದು ಮಾಡಿದ್ದು ತಪ್ಪೆ. ಪರ್ಸನಲ್ ವಿಷಯಗಳನ್ನೆಲ್ಲ ತಂದು ಆಫೀಸ್ನಲ್ಲಿ ಯಾಕೆ ನ್ಯೂಸೆನ್ಸ್ ಮಾಡಬೇಕಾಗಿತ್ತು? ಕಾವೇರಿ ಮೇಡಮ್ ಅವನ್ನ ಟರ್ಮಿನೇಟ್ ಮಾಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನೀವ್ ಹೀಗೆ ಕುಂಟು ನೆಪನ ಇಟ್ಕೊಂಡು ಆಫೀಸ್ ವಿಷಯದಲ್ಲಿ ಟೈಮ್ ಪಾಸ್ ಮಾಡೋದಿಕ್ ನೋಡಿದ್ರೆ ನೆಕ್ಸ್ಟ್ ಟರ್ಮಿನೇಷನ್ ಲೆಟರು ನಿಮ್ದೇ ಆಗಿರುತ್ತೆ. ನಾಳೆ ನನ್ನನ್ನು ಟರ್ಮಿನೇಟ್ ಮಾಡಿದ್ರು ಹೀಗೆ ಗಾಸಿಪ್ ಮಾಡ್ತಾರೋ ಏನೋ. ಏನೇ ಆಗ್ಲಿ ಎದು ತನ್ನ ಕೈಯಾರೆ ತನ್ನ ಕೆಲಸ ಕಳ್ಕೊಂಡ. ಯದು ಏನು ಬೇಕು ಅಂತ ಹೀಗೆಲ್ಲ ಮಾಡ್ಕೊಂಡಿಲ್ಲ. ಪಾಪ ಅವನ ಲವ್ವರ್ ಕೈ ಕೊಟ್ಟಿದ್ದಕ್ಕೆ ಡಿಸ್ಟರ್ಬ್ ಆದ ಅಷ್ಟೆ. ಪರ್ಸ್ನಲ್ ಲೈಫ್ ಚೆನ್ನಾಗಿಲ್ಲ ಅಂದರೆ ಹೇಗೆ ತಾನೇ ಕೆಲಸ ಮಾಡೋಕ್ಕಾಗತ್ತೆ? ಪರ್ಸನಲ್ ಲೈಫ್ ಬೇರೆ, ಪ್ರೊಫೆಷನ್ ಲೈಫ್ ಬೇರೆ. ಆಫೀಸಿಗೆ ಬಂದ್ಮೇಲೆ ಎಲ್ಲಾನು ಮರ್ತ್ ಕೆಲಸ ಮಾಡ್ಬೇಕಪ್ಪ. ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಿದ್ದ ಒಂದು ಹುಡುಗಿ ಅವನಿಗೆ ಕೈ ಕೊಟ್ಟು ಇನ್ನೊಬ್ಬನ ಜೊತೆ ಫಾರಿನ್ಗೆ ಹೋಗ್ತಾ ಇದ್ದಾಳೆ. ಅಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದ್ದಾಳೆ ಅಂದರೆ ಅದನ್ನೆಲ್ಲ ಮರೆತು ಹೇಗೆ ಕೆಲಸ ಮಾಡೋಕ್ಕಾಗತ್ತೆ? ಹಾಗಾದ್ರೆ ಯದುಗೆ ಆ ಹುಡುಗಿ ಮೋಸ ಮಾಡ್ಬಿಟ್ಲಾ ಸರ್? ಮೋಸ ಮಾಡೋದ? ಅವನ ಜೀವನನೇ ಸರ್ವನಾಶ ಮಾಡಿಬಿಟ್ಲು. ಅಲ್ಲ, ತಿಂದು ಉಂಡು ಪ್ರೀತಿಸಿದ ಹುಡುಗಂಗೆ ಈ ಥರನ ಕೈ ಕೊಡೋದು? ಪ್ರೀತಿ ಪ್ರೇಮಕ್ಕೆ ಬೆಲೆನೇ ಇಲ್ವಾ? ಲೈಫಲ್ಲಿ ದುಡ್ಡೇ ಸರ್ವಸ್ವನಾ? ದುಡ್ಡೇ ಎಲ್ಲನಾ? ಈ ಹೆಣ್ಮಕ್ಳ ಹೀಗೆ. ಸರ್, ನಾವು ಹುಡುಗಿರೆ, ನಾವೇನು ಅವ್ರ ಥರ ಅಲ್ಲ. ಎಲ್ಲರೂ ನಿಮ್ಗಳ ಥರನೇ ಭಾರತೀಯ ನಾರಿಯರಾಗಿರಲ್ವಲ್ಲ. ಯದು ವಾಸ್ ಅನ್ಲಕ್ಕಿ. ಪ್ರೀತಿ ಪ್ರೇಮ ಅಂತ ಅವಳು ಚೆನ್ನಾಗಿ ಆಟಾಡಿ ಕೊನೆಗೆ ಎದು ಕೈ ಕೊಟ್ಲು. ಅವಳು ಮಾತ್ರ ಭರ್ಜರಿಯಾಗಿ ಸೆಟ್ಲ್ ಆಗ್ತಾ ಇದ್ದಾಳೆ. ಯಾವಾಗಲೂ ಗಂಡು ಮಕ್ಕಳೇ ಪಾಪಿಗಳು. ಪಾಪ ಅವನ ಕಷ್ಟನ ಅರ್ಥ ಮಾಡ್ಕೊಳ್ದೆ ಅವನ್ನ ಆಫೀಸಿಂದನೇ ಓಡಿಸ್ಬಿಟ್ರು.